ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಅಂದ್ರೆ ಕರ್ದಂಟು ಮಾಡತ್ತೀನಿ ನೋಡ್ರಿ. ಕರ್ದಂಟು ಮಾಡೋಕೆ ಪುಟಾಣಿ ಹಿಟ್ಟು, ಸಕ್ರೆ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಇದ್ದರೆ ಸಾಕು ನೋಡ್ರಿ. ಎಷ್ಟು ಮಸ್ತಾಗ ನೋಡ್ರಿ ಸ್ವೀಟ್. ನನ್ನ ಮಕ್ಕಳಿಗೆ ಬೇಸಿಗೆ ರಜೆದಾಗ ಯಾವ ಸ್ವೀಟ್ ಮಾಡಿಕೊಟ್ರು ಸಾಲಂಗಿಲ್ಲ ರೀ. ಅದು ಮಾಡಮ್ಮ ಇದು ಮಾಡಮ್ಮ. ಒಂದಿಷ್ಟು ಪುಟಾಣಿ ತೊಗೋರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಪುಟಾಣಿ ತೊಗೋರಿ. ನಾವು 1-2 ಬಟ್ಲು ಪುಟಾಣಿ ಹಿಟ್ಟು ಸಣ್ಣಗೆ ಮಿಕ್ಸಿ ಮಾಡಿಟ್ಕೋರಿ. ಅದ ಅಳ್ತಿಲೆ 1-2 ಬಟ್ಲು ಸಕ್ರೆ ತೊಗೋರಿ. ಸಕ್ರೆ ಪುಟಾಣಿ ಹಿಟ್ಟು ಎಷ್ಟು ಹಾಕೊಂಡಿರ್ತೇವೆ ಅಷ್ಟು ನಿಮ್ಗೆ ಜಾಸ್ತಿ ಬೇಕಂದ್ರೆ ರುಚಿ ಜಾಸ್ತಿ ಹಾಕೋಬೋದ್ರಿ. 2 ಬಟ್ಲಿಗೆ 2 ಬಟ್ಲೆ ಸಕ್ರೆ ತೊಗೊಂಡಿನ್ರಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕೊಂಡಿನ್ರಿ. ಒಂದು ಏಲಕ್ಕಿ, ಆಮೇಲೆ ಸಕ್ರೆ ತೊಯ್ಯುವಷ್ಟು ಅಷ್ಟೇ ನೀರು ಹಾಕ್ರಿ, ಜಾಸ್ತಿ ನೀರು ಹಾಕಬೇಡ್ರಿ, ಆನ ಚಂದ ಬರಂಗಿಲ್ಲ ರೀ. ಆಮೇಲೆ ಸಕ್ರೆ ಹಾಕ್ಕೊಂಡು ಒಂದು ಪ್ಲೇಟ್ ಒಳಗೆ ಹಿಂಗೆ ಎಣ್ಣೆ ಹಚ್ಕೊಂಡು ಒಂದು ಪ್ಲೇಟಿಗೆ ಎಣ್ಣೆ ಸವರ್ಕೊಂಡು ಎತ್ತಿಟ್ಕೊಂಬಿಡ್ರಿ. ಆಮೇಲೆ ಆನ ಕುದಿಯಕ್ಕೆ ಇಟ್ಟಿದ್ದೇವಲ್ರಿ, ಚಂದಗೆ ಆನ ಬರ್ಬೇಕು ನೋಡ್ರಿ. ಅಲ್ಲಿ ತನಕ ಚಂದಗೆ ಸಕ್ರೆ ಪಾಕ ಕುದಿಸ್ರಿ. ಆನ ನೋಡ್ಬೇಕಂದ್ರೆ ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಈ ಥರ ನೋಡ್ಬೇಕು ನೋಡ್ರಿ. ಇನ್ನು ಬಂದಿಲ್ಲ, ಕರ್ದಂಟಿಗೆ ಮಾಡುವ ಪಾಕ ಬಂದಿಲ್ಲ. ಮತ್ತು ಇನ್ನೊಂದು ಸಲ ಏನು ಮಾಡ್ಕೋಬೇಕ್ರಿ, ನೀರೊಳಗೆ ಅದು ಅಲ್ಲೇ ಕುಂದಿರ್ಬೇಕು ನೋಡ್ರಿ. ಇವಾಗ ನೋಡ್ರಿ ಅಲ್ಲೇ ಕುಂದಿರ್ತೈತೆ ನೋಡ್ರಿ. ಇಷ್ಟಾದ್ರೆ ಸಾಕು ನೋಡ್ರಿ. ಕರ್ದಂಟು ಜಾಸ್ತಿ ಆನ ತೊಗೊಂಡು ಅಂದ್ರೆ ಗಟ್ಟಿ ಆಗ್ತೈತೆ ರೀ, ಮೆತ್ತಗಾಗಂಗಿಲ್ಲ. ಈ ಪರಿ ಮಾಡಿಕೊಂಡು ಆಮೇಲೆ ಪುಟಾಣಿ ಹಿಟ್ಟು ಕಲಸಿಟ್ಟಿದ್ದೇವಲ್ರಿ, ಆಮೇಲೆ ಇದ್ರೊಳಗೆ ಹಾಕ್ಕೊಂಡು ಚಂದಾಗ ತಿರ್ವಾಡ್ಕೊಂಡು ಆದಮೇಲೆ ನೋಡ್ರಿ ಕರ್ದಂಟು ರೆಡಿ ಆಯ್ತು ನೋಡ್ರಿ. ಯಾರ್ಯಾರಿಗೆ ಕರ್ದಂಟು ಇಷ್ಟ ಆಗ್ತೈತಿ ನೀವು ಮಾಡ್ಕೊಂಡು ತಿನ್ನಿರಿ. ಹಂಗಾಗ್ಯದಂತೆ ನನಗೂ ಹೇಳ್ರಿ. ಹಂಗೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿ.